ಹಲೋ ಎವ್ರಿವನ್, ಇವತ್ತಿನ ರೆಸಿಪಿ ಕೈಮಾ ಉಂಡೆ. ನಾನು ಚಿಕ್ಕವಳಿರ್ಬೇಕಾದ್ರೆ ನಾನ್ ವೆಜ್ ತಿಂತಿರ್ಲಿಲ್ಲ, ಆದರೆ ನಮ್ಮ ಅಮ್ಮ ಮಾಡೋ ಈ ಕೈಮಾನ ಮಾತ್ರ ತಿಂತಾ ಇದ್ದೆ. ಸೊ ಚಿಕ್ಕವರಿಂದ ದೊಡ್ಡವ್ರ ತನಕ ಇಷ್ಟಪಡೋ ಈ ಜ್ಯೂಸಿ ಆ್ಯಂಡ್ ಫ್ಲೇವರ್ಫುಲ್ ಕೈಮಾ ಉಂಡೆ ರೆಸಿಪಿ ನಿಮಗೋಸ್ಕರ ಇಲ್ಲಿದೆ. ನಾನು ಇಲ್ಲಿ ಅರ್ಧ kg ಮಟನ್ ಕೈಮಾಗೆ ಮಸಾಲೆ ಮಾಡೋದು ಹೇಳ್ತಾ ಇದ್ದೀನಿ. ಮೊದಲಿಗೆ ಮಸಾಲೆ ಮಾಡೋದಕ್ಕೆ 2 ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. ಜೊತೆಗೆ ಅರ್ಧ ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ ಹುರ್ಗಡ್ಲೆ, 2 ಗೆಡ್ಡೆ ಬೆಳ್ಳುಳ್ಳಿ, 2.5 ಇಂಚಷ್ಟು ಶುಂಠಿ, 2.5 ಸ್ಪೂನ್ ಧನಿಯಾ ಪುಡಿ. ನಾನಿಲ್ಲಿ 1.5 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು 1.5 ಸ್ಪೂನ್ ಬ್ಯಾಡಗಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. 2 ಇಂಚ್ ಚಕ್ಕೆ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಏಲಕ್ಕಿ, 4 ಮೆಣಸಿನಕಾಳು, 4 ಲವಂಗ, 2 ಸ್ಪೂನಷ್ಟು ಕಲ್ಲುಪ್ಪು, ಇದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ರುಬ್ಬೇಕಾರೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು, ಯಾಕೆಂದರೆ ಮಸಾಲೆ ನೀರು ಹಾಕ್ಬಿಟ್ರೆ ಉಂಡೆ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ, ಇದನ್ನು ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ರುಬ್ಬಿರೋ ಮಸಾಲೆನ ದೊಡ್ಡ ಪಾತ್ರೆ ಅಥವಾ ಒಂದು ಹರವಾಣದಲ್ಲಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಅದೇ ಜಾರ್ಗೆ ಒಂದು ಚಿಕ್ಕ ತೆಂಗಿನಕಾಯಿನ ತುರಿದು ಹಾಕೋತಾ ಇದ್ದೀನಿ. ಬೇಕಾದರೆ ಆವಾಗಲೇ ಮಸಾಲೆ ಮಾಡಿದ್ವಲ್ಲ ಅದ್ರ ಜೊತೆನೇ ಕಾಯಿ ತುರಿ ಕೂಡ ಹಾಕೋಬೋದು, ಬಟ್ ತುಂಬ ಆಗಿಬಿಡುತ್ತೆ ಜಾರಲ್ಲಿ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ತೆಂಗಿನಕಾಯಿನ ತುರಿದು ತಿರ್ಗಾ ಮಸಾಲೆನ ಹಾಕ್ಬಿಟ್ಟು ಒಂದು ಸತಿ ಪಲ್ಸ್ ಬ್ಲೆಂಡ್ ಮಾಡಿಬಿಟ್ಟು ಅದನ್ನ ಹರವಾಣಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇವಾಗ ನಾನು ಅರ್ಧ kg ಮಟನ್ ಕೈಮಾ, ಈ ಥರ ಶಾಪಲ್ಲಿ ಹೇಳಿದ್ರೆ ಅವರೇ ಮಟನ್ ಕೈಮಾ ಈ ಥರ ಮಾಡಿಕೊಡ್ತಾರೆ, ಬಟ್ ಇನ್ನೊಂದು ಸ್ವಲ್ಪ ಪೇಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು 2-3 ಸತಿ ಪಲ್ಸ್ ಬ್ಲೆಂಡ್ ಮಾಡಿದ್ದೀನಿ. ನೋಡ್ಬೋದು, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಈಗ ಮಟನ್ ಮತ್ತು ಪೇಸ್ಟ್ ಎರಡೂ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಒಂದು ಸತಿ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪಲ್ಸ್ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು 2 ಬ್ಯಾಚಲ್ಲಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿ ಜಾರಿಂದ ಟ್ರಾನ್ಸ್ಫರ್ ಮಾಡಿ ಒಂದು ಸತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಉಂಡೆ ಕಟ್ಟಬೇಕಾದ್ರೂ ಅಷ್ಟೇ, ಕೈಗೆ ಎಣ್ಣೆ ಆಗಲಿ ನೀರಾಗಲಿ ಏನೂ ಅವಶ್ಯಕತೆ ಇಲ್ಲ, ತುಂಬ ಈಸಿಯಾಗಿ ಕಟ್ಬಿಡ್ಬೋದು. ಇಲ್ಲಿ ನೋಡ್ಬೋದು, ಒಂದು ಕ್ರ್ಯಾಕ್ ಇಲ್ಲ. ಸೊ ಈ ರೀತಿಯಾಗಿ ಕಟ್ಕೊಂಡ್ರೆ ಸಾಕು. ಇಲ್ಲಿ ನಾನು ಅರ್ಧ kg ಮಟನ್ ಕೈಮಾ ತೊಗೊಂಡಿದ್ದೆ. ಮಸಾಲೆ ಎಲ್ಲ ಆ್ಯಡ್ ಮಾಡಾದಮೇಲೆ ಸುಮಾರು 20 ಕೈಮಾ ಉಂಡೆ ರೆಡಿಯಾಗಿದೆ. ಈಗ ಉಂಡೆಗಳನ್ನೆಲ್ಲ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 4 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕಬೇಕು. ಈ ಥರ ದಪ್ಪವಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ತುಂಬ ಹೊತ್ತೇನು ಫ್ರೈ ಮಾಡೋದೇನಿಲ್ಲ, ಜಸ್ಟ್ 1 ನಿಮಿಷ ಫ್ರೈ ಮಾಡಿ ನಾವು ಮಾಡಿರೋ ಉಂಡೆಗಳನ್ನೆಲ್ಲ ಕ್ಲೀನಾಗಿ ಒಂದೊಂದನ್ನೇ ಹಾಕಬೇಕು. ತಕ್ಷಣವೇ ಸೌಟೆಲ್ಲ ಹಾಕಿ ತಿರ್ಗ್ಸೋಕ್ಕೆ ಹೋಗಬಾರ್ದು, ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ ಅಂತ. ಬೇಕಾದ್ರೆ ಸೈಡಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹಾಗೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು. ಈ ಟೈಮಲ್ಲಿ ಲಿಡ್ನೆಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು 15-20 ನಿಮಿಷ ಆದಮೇಲೆ ಉಂಡೆಗಳು ಈ ರೀತಿಯಾಗಿ ಸ್ವಲ್ಪ ರೆಡ್ ಆಗಿ ಕಾಣಿಸುತ್ತೆ. ಇವಾಗ 1 ಸ್ಪೂನ್ ತೊಗೊಂಡು ಉಂಡೆಗಳನ್ನ ಇನ್ನೊಂದು ಸೈಡಿಗೆ ಟರ್ನ್ ಮಾಡಬೇಕು. ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ಉಂಡೆಗಳ ಮೇಲೆ ಕ್ರ್ಯಾಕ್ ಆಗಲಿ ಒಡೆದೋಗೋದಾಗಲಿ ಏನೂ ಆಗಿರಲಿಲ್ಲ. ಈ ಟೈಮಲ್ಲಿ ಏನಾದ್ರು ನಿಮಗೆ ನೀರೆಲ್ಲ ತುಂಬ ಡ್ರೈ ಆಗೋಗಿದೆ, ಸೀತಾ ಇದೆ ಅಂದರೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಹಾಕೋಬೋದು. ಈ ಥರ ಉಂಡೆ ಗಟ್ಟಿ ಆದಮೇಲೆ ಅಷ್ಟೇ ನೀರು ಹಾಕೋಬೇಕು, ಹಸಿ ಇದ್ದಾಗಲೇ ಹಾಕೋಬಿಟ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಇನ್ನೊಂದು ಸೈಡನ್ನ ಮತ್ತೆ 20 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದ್ರೆ ಲಿಡ್ ಕ್ಲೋಸ್ ಮಾಡ್ಬೋದು, ಯಾಕೆಂದರೆ ಉಂಡೆ ಆಲ್ರೆಡಿ ಗಟ್ಟಿಯಾಗಿರುತ್ತೆ. 20 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಒಂದು ಉಂಡೆ ಕೂಡ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಗ್ಯಾಸ್ನ ಆಫ್ ಮಾಡಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಒಳಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋಕ್ಕೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಚಪಾತಿ ಅಥವಾ ಗೀ ರೈಸ್. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.